ಇವತ್ತು UPSC ರಿಸಲ್ಟ್ ಬಂದಿದೆ. ಕರ್ನಾಟಕದಿಂದ ಕೂಡ ಸಾಕಷ್ಟು ಜನರು ಆಯ್ಕೆಯಾದಂಥ ಒಬ್ಬರು ಕ್ಯಾಂಡಿಡೇಟ್ ನಮ್ಮ ಜೊತೆ ಇದ್ದಾರೆ. ಸೊ ಅವ್ರನ್ನ ಮಾತಾಡ್ಸೋಣ. ಸೊ ಎಷ್ಟು ಖುಷಿಯಾಗಿದೆ, ಅವ್ರ ನಿರೀಕ್ಷೆಗಳೇನು, ಆಕಾಂಕ್ಷೆಗಳು ಏನಾಗಿತ್ತು ಅಂತದ್ದು. ಸರ್, ಕಂಗ್ರ್ಯಾಚುಲೇಷನ್ UPSC ಪಾಸ್ ಮಾಡಿದ್ದಕ್ಕೆ. ಸೊ ನೀವು ಎಷ್ಟನೇ ರ್ಯಾಂಕನ್ನು ಎಕ್ಸ್ಪೆಕ್ಟ್ ಮಾಡಿದ್ರಿ? ಸೊ ನಿಮ್ಮ ಕನಸಿನ ಹುದ್ದೆಗಳು ಯಾವುದಾಗಿತ್ತು, ಇವತ್ತು ಏನಾಗಿದೆ, ಎಷ್ಟು ಖುಷಿಯಾಗಿದೆ? ಮೊದಲನೇದಾಗಿ ರ್ಯಾಂಕ್ ಬಂದಿರೋದಕ್ಕೆ ತುಂಬ ಖುಷಿಯಾಗಿದೆ ಸರ್. ಎಕ್ಸ್ಪೆಕ್ಟೇಷನ್ ಇನ್ನೂ ಬೆಟರ್ ಇತ್ತು ಆ್ಯಕ್ಚುಲಿ. ನಾನು ಕಳೆದ ಬಾರಿ ಕೂಡ 400 ರ್ಯಾಂಕ್ ಬಂದಿದ್ದರಿಂದ ಈ ವರ್ಷ ಇನ್ನೂ ಸ್ವಲ್ಪ ಇಂಪ್ರೂವ್ ಆಗಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಸದ್ಯಕ್ಕೆ ಅದಾಗಿಲ್ಲ, ಮುಂದೆ ನೋಡ್ಬೇಕು ಸರ್. ಸೊ ಈ ಹಿಂದೆ ಆಲ್ರೆಡಿ 400ನೇ ರ್ಯಾಂಕ್ ಬಂದು ಇದು 2ನೇ ಬಾರಿ ಬರೆದದ್ದು. ಸೊ ಅದಕ್ಕಿಂತ ಕಡಿಮೆ ಆಗಿದೆ ಈ ಬಾರಿ? ಹೌದು ಸರ್, ಕಳೆದ ಬಾರಿ ನಾನು 448 ರ್ಯಾಂಕ್ ಬಂದು IPSನಲ್ಲಿ ಇದ್ದೀನಿ ಆಲ್ರೆಡಿ. ಈ ವರ್ಷ 600 ಬಂದಿದೆ ಸರ್. ಯಾವ ಕೇಡರ್ಲಿ ಇದ್ದೀರಿ ಸರ್? ಅಂದರೆ ಯಾವ ಸ್ಟೇಟ್ ಕೇಡರ್ಲಿ ಇದ್ದೀರಿ? ನಾನು ಕರ್ನಾಟಕನೇ ಇದ್ದೀನಿ ಸರ್. ಓಕೆ. ಸೊ IPS ಆದರೂ ಕೂಡ ಮತ್ತೆ ನೀವು ಬರೆದಿರೋದನ್ನ ನೋಡಿದ್ರೆ ಮತ್ತೆ IAS ನಿಮ್ಮ ಟಾರ್ಗೆಟ್ ಆಗಿದೆ? ಆಗಬೇಕು ಅಂತ ಇತ್ತು ಸರ್. ನಾನು ಡಾಕ್ಟರ್ ಆಗಿರೋದ್ರಿಂದ ಸ್ವಲ್ಪ ಹೆಲ್ತ್ ರಿಲೇಟೆಡ್ ಕೆಲಸ ಮಾಡಬೇಕು ಅಂತ ಸ್ವಲ್ಪ ಇದ್ದಿದ್ದರಿಂದ IASಗೋಸ್ಕರ ಮತ್ತೆ ಪ್ರಯತ್ನ ಪಟ್ಟೆ ಸರ್. ಬಟ್ ಆಲ್ರೆಡಿ IPS ಸರ್ವಿಸ್ನಲ್ಲಿ ಇದ್ದೀನಿ ನಾನು. ಓಕೆ. ಸೊ ಈಗ 2ನೇ ಬಾರಿಯೂ ಕೂಡ ನೀವು 600 ರ್ಯಾಂಕ್ ಇರೋದ್ರಿಂದ ಮತ್ತೆ ಎಕ್ಸಾಮ್ಗೆ ಹೋಗ್ತೀರಾ ಅಥವಾ ಕಳೆದನ್ನು IPSನ್ನೇ ಚೂಸ್ ಮಾಡ್ತೀರಾ? ಏನು ನಿರ್ಧಾರ ಮಾಡಿದ್ದೀರಿ ಈಗ? IPS ಆಲ್ರೆಡಿ ಸರ್ವಿಸಲ್ಲಿ ಇದ್ದೀನಿ ಸರ್, ಅದಂತೂ ಕಂಟಿನ್ಯೂ ಮಾಡ್ತೀನಿ. ಮತ್ತು ಮುಂದಿನ ಪ್ರಯತ್ನದಲ್ಲಿ ಏನಾದರೂ ಸಾಧ್ಯ ಆದರೆ IAS ಪ್ರಯತ್ನ ಪಡ್ತೀನಿ ಸರ್. ಮತ್ತೆ ಇನ್ನೂ ಸರ್ ಎಕ್ಸಾಮ್ ಬರೀತೀರಿ? ಮೋಸ್ಟ್ಲಿ ಬರಿತೀನಿ ಸರ್. ಸೊ ಹೇಗಿತ್ತು ಸರ್? ಯಾಕೆಂದರೆ ಪದೇ ಯಾವ ಜೀವನದಲ್ಲಿ ಒಮ್ಮೆ UPSC ಪಾಸ್ ಮಾಡೋದಂತೆ ಕಷ್ಟ. ನೀವು ಪದೇ ಪಾಸ್ ಮಾಡ್ತಿದ್ದೀರಿ, ಇನ್ನೂ ಮುಂದೆ ಪಾಸ್ ಮಾಡೋ ವಿಶ್ವಾಸವನ್ನು ವ್ಯಕ್ತಪಡಿಸ್ತೀರಿ. ಈ ಪ್ರಿಪ್ರೇಷನ್ ಹೇಗಿರಬೇಕು? ನಿಮ್ಮ ಪ್ರಿಪ್ರೇಷನ್ ಹೇಗಿತ್ತು ಸರ್? ಪ್ರಿಪ್ರೇಷನ್ ವೈಸ್ ಹೇಳಿದ್ರೆ ಮುಖ್ಯವಾಗಿ ಕನ್ಸಿಸ್ಟೆನ್ಸಿ ತುಂಬ ಮುಖ್ಯ ಆಗುತ್ತೆ ಸರ್. ಇದು ಎಕ್ಸಾಮ್ ಪ್ರೋಸೆಸ್ಸೇ 1 ವರ್ಷ ಇರುತ್ತೆ. ಹಾಗಾಗಿ ಎಷ್ಟೇ ಇದು ಮಾಡಿದ್ರು ಮಿನಿಮಮ್ 2-3 ಇಯರ್ಸ್ ಆಗುತ್ತೆ. ಸೊ ಹಾಗಾಗಿ ಆ ಕಂಟಿನ್ಯೂಸ್ 2-3 ವರ್ಷ ಯಾರು ಕನ್ಸಿಸ್ಟೆಂಟ್ ಇರ್ತಾರೆ, ಯಾರು ಬೇಕಾದರೂ ಮಾಡ್ಬೋದು ಅನಿಸುತ್ತೆ ಸರ್. ಸರಿಗೆ ನೀವು 2ನೇ ಬಾರಿ ಪಾಸ್ ಆಗಿದ್ದೀರಿ, ಇನ್ನೂ ಮುಂದೆ ಬರೀಬೇಕು ಅನ್ನೋದು ಫ್ಯಾಮಿಲಿ ಸಪೋರ್ಟ್ ಹೇಗಿದೆ? ಸೊ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಬಗ್ಗೆ, ನಿಮ್ಮ ತಂದೆ ತಾಯಿ ಬಗ್ಗೆ ಆಗಲಿ, ಅವ್ರ ಸಪೋರ್ಟು, ಅವರ ವೃತ್ತಿ, ನಿಮ್ಮನ್ನು ಈ ಹಂತಕ್ಕೆ ತರಲಿಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಆ ಬಗ್ಗೆ? ಸರ್, ಫ್ಯಾಮಿಲಿ ಬಂದ ಮೂಲತಃ ಮೈಸೂರು ಜಿಲ್ಲೆಯವನು. ಮೈಸೂರು ಜಿಲ್ಲೆ ನಮ್ಮ ತಂದೆ ಬಂದು ಮುಂಚೆ ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡ್ತಿದ್ರು, ಜಯರಾಮೇಗೌಡ ಅಂತ. ಇವಾಗ ವ್ಯವಸಾಯ ಮಾಡ್ತಾರೆ ಸರ್. ನಮ್ಮ ತಾಯಿಯವರು ಅಂಗನವಾಡಿ ಟೀಚರ್ ಇದ್ದಾರೆ. ನಂದು ಸ್ಕೂಲಿಂಗ್ ಎಲ್ಲ ಮೈಸೂರು ಮತ್ತು ಚಾಮರಾಜನಗರದಲ್ಲಿ ಜವಾಹರ್ ನವೋದಯ ವಿದ್ಯಾಲಯದಲ್ಲಿ ಆಗಿತ್ತು. ಸೊ ತುಂಬ ಚಿಕ್ಕ ವಯಸ್ಸಿನಿಂದನೇ ಎಜುಕೇಷನ್ ಬಗ್ಗೆ ಬಹಳ ಮಹತ್ವವನ್ನು ಕೊಟ್ಟು, ತುಂಬ ಇಂಪಾರ್ಟೆನ್ಸ್ ಕೊಟ್ಟು ಓದಿಸಿದ್ದಾರೆ ನನ್ನ ಮತ್ತು ನಮ್ಮ ಅಕ್ಕ ಇಬ್ಬರನ್ನು. ತದನಂತರ ನಂದು MBBS MD ಎಲ್ಲ ಆದಮೇಲೆ, ಮದುವೆ ಆದಮೇಲೆ ನನ್ನ ವೈಫ್ ಕೂಡ ಹಾಗೆ ಸಪೋರ್ಟ್ ಮಾಡಿದ್ದಾರೆ. ಸೊ ನಂದು ಪೇರೆಂಟ್ಸ್ ಆಗಿರ್ಬೋದು, ಇವಾಗ ನಂದು ವೈಫ್ ಆಗಿರ್ಬೋದು, ಎಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ ಸರ್. ಅವ್ರ ಸಪೋರ್ಟಿಂದನೇ ಸಾಧ್ಯ ಆಗಿದೆ. ಎನಿವೇ, ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್, ಒಳ್ಳೆಯದಾಗಲಿ ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.